ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏಸ್ ಆಫ್ ಪೆಂಟಿಕಲ್ಸ್ನ ನಾವು ನ್ಯೂ ಬಿಗಿನಿಂಗ್ಸ್ ಅಂತ ಕರಿತೀವಿ, ಅಥವಾ ಪೆಂಟಿಕಲ್ಸ್ ಅಂದರೆ ಹಣ ಅಂತ ನಾನು ತುಂಬ ಸರ್ತಿ ಹೇಳಿದ್ದೀನಿ. ಡೌನ್ ಪೇಮೆಂಟ್, ಯಾವುದಾದ್ರೂ ಕಾರ್ ಅಥವಾ ವೆಹಿಕಲ್ ತಗೊಳ್ಳೋಕ್ಕೆ ಡೌನ್ ಪೇಮೆಂಟ್, ಅಥವಾ ಯಾವುದಾದ್ರೂ ಸೈಟ್ ಇರ್ಬೋದು, ಅಪಾರ್ಟ್ಮೆಂಟ್ಸ್ ಇರ್ಬೋದು, ಆ ಥರ ಡೌನ್ ಪೇಮೆಂಟ್ ಮಾಡ್ತೀರಾ ಜಿಲಿ ಅಂತ ಹೇಳ್ತಾ ಇದೆ ಕಾರ್ಡ್ಸು. ಫೈನಾನ್ಷಿಯಲ್ ಪ್ರಾಜೆಕ್ಟ್, ರಿಲೇಟೆಡ್ ಟು ಫೈನಾನ್ಷಿಯಲ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ನಾವು. ಆನ್ಸರ್ಡ್ ಪ್ರೇಯರ್ಸ್ ಅಂತ, ನೀವು ಇಷ್ಟು ದಿನ ಏನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ, ಏನು ನಿಮ್ಮ ಕ್ವಶನ್ಸ್ ಇತ್ತು ದೇವ್ರ ಮುಂದೆ, ನೀವು ತುಂಬ ಕ್ವಶನ್ಸ್ನ ಕೇಳ್ತೀರಾ, ತುಂಬ ಕಷ್ಟಗಳನ್ನ ತೋಡ್ಕೊಳ್ತೀರಾ, ಯಾಕೆ ನನಗೆ ಇಷ್ಟು ಕಷ್ಟ, ಆ ಥರ ತುಂಬ ಕ್ವಶನ್ಸ್ ಇರುತ್ತೆ. ನಿಮ್ಮ ಎಲ್ಲ ಕ್ವಶನ್ಸ್ಗೂ ಉತ್ತರಗಳು ಈ ತಿಂಗಳು ನಿಮ್ಗೆ ಸಿಗುತ್ತೆ. ಬೈಯಿಂಗ್ ಆ್ಯಂಡ್ ಮೂವಿಂಗ್ ಅಂತ ಹೇಳ್ತಾ ಇದೆ. ಮೇ ಬಿ ನೀವು ಮನೆ ಶಿಫ್ಟ್ ಮಾಡ್ಬೋದು, ಹೊಸ ಮನೆ ತೊಗೊಳ್ಬೋದು, ಟು ಬಿಗ್ಗರ್ ಆ್ಯಂಡ್ ಬೆಟರ್ ಹೋಮ್ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪು ಮನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ಪೆಂಟಿಕಲ್ಸ್ ಹೇಳುತ್ತೆ. ಸೊ ಯಾವಾಗಲೂ ಅಷ್ಟೇ, ಹಣನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಅದೇ ಥರ ಹಣ ನಮಗೆ ಟ್ರೀಟ್ ಬ್ಯಾಕ್ ಮಾಡುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಜಾಸ್ತಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಅದು ಕೂಡ ನಮ್ಗೆ ವ್ಯಾಲ್ಯೂ ಕೊಡೋಲ್ಲ. ಸೊ ಸ್ವಲ್ಪ ಹಣದ ಬಗ್ಗೆ ಅಲಕ್ಷ್ಯ ಮಾಡಬೇಡಿ ಅಂತ ಹೇಳುತ್ತೆ. ಸೆಕೆಂಡ್ ಕಾರ್ಡ್ ನನಗೆ 6 ಆಫ್ ಸೋರ್ಡ್ಸ್ ಬಂದಿದೆ. ಸೊ 6 ಆಫ್ ಸೋರ್ಡ್ಸ್ನ ನಾವು ಫ್ಯಾಮಿಲಿ ಕಾರ್ಡ್ ಅಂತ ಹೇಳ್ತೀವಿ, ಕಿಡ್ಸ್ ಅಂತ ಹೇಳ್ತೀವಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್ ಅಂತ ಹೇಳ್ತೀವಿ. ರಿಲೋಕೇಟ್ ಆಗ್ತೀರಾ ನಿಮ್ಮ ಪಾರ್ಟ್ನರ್ಸ್ ಜೊತೆ, ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ತೀರಾ, ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಬಿಕಾಸ್ ಆಫ್ ನೀವು ಬೇರೆ ಸ್ಟೇಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅಥವಾ ಫಾರಿನ್ ಲ್ಯಾಂಡ್ಗೆ ಟ್ರಾವೆಲ್ ಮಾಡೋ ಪ್ಲ್ಯಾನ್ಸ್ ಇದೆ ನಿಮಗೆ, ಅಥವಾ ಫಾರಿನ್ ಲ್ಯಾಂಡಿಂದ ನೀವು ಮದುವೆಗೆ ಟ್ರೈ ಮಾಡ್ತಾ ಇದ್ದಾರೆ. 6 ಆಫ್ ಸೋರ್ಡ್ಸ್, ಫಾರಿನ್ ಲ್ಯಾಂಡಿಂದ ನಿಮಗೆ ಆಫರ್ಸ್ ಬರೋ, ಇನ್ವಿಟೇಷನ್ಸ್ ಬರೋ ಚಾನ್ಸಸ್ ಇದೆ ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇರೋರಿಗೆ. ಅಥವಾ ಫಾರಿನ್ ಲ್ಯಾಂಡಿಂದ ಅಥವಾ ಬೇರೆ ಸ್ಟೇಟಿಂದ ಮೆಸೇಜು ಅಥವಾ ಟೆಕ್ಸ್ಟು ಸೊ ನಿಮ್ಮ ಡೈಲಿ ಬರುತ್ತೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ 2 ಆಫ್ ಸೋರ್ಡ್ಸ್ ಬಂದಿದೆ. ತುಂಬ ಕ್ರಾಸ್ ರೋಡ್ಸ್ ಅಂದರೆ ತುಂಬ ಕಷ್ಟಗಳು, ತುಂಬ ಕಷ್ಟದ ದಾರಿಯಿಂದ ನಡೆದು ಬಂದಿದ್ದೀರಾ ಇಲ್ಲಿವರೆಗೂ. ಇವಾಗ ಹೇಗೆ ನನ್ನ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಅನ್ಸರ್ಟನಿಟಿ ಇನ್ನೂ ಇದೆ ಲೈಫಲ್ಲಿ, ಯಾವುದು ದೃಢವಾಗಿಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ. ಆವಾಗ ನೀವೇನು ಮಾಡ್ತೀರಾ, ಸೊ ಯಾವುದಾದ್ರೂ ಬೇರೆ ಊರಿಗೆ ಅಥವಾ ಬೇರೆ ಜಾಗಕ್ಕೆ, ಬೇರೆ ಮನೆಗೆ ಶಿಫ್ಟ್ ಆದರೆ ನನ್ನ ಲೈಫ್ ಚೇಂಜ್ ಆಗುತ್ತಾ ಅಂತ. ಸೊ ಆ ಥರ ಯೋಚನೆ ಮಾಡಿಬಿಟ್ಟು ನಿಮ್ಮ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಬೇರೆ ಕಡೆ ಹೋಗ್ತೀರಾ. ಸೊ ಅಲ್ಲಿ ಹೋದ್ಮೇಲೂ ಕೂಡ ನಿಮಗೆ ಸ್ವಲ್ಪ ದಿನ ಅನ್ಸರ್ಟನಿಟಿ ಫೀಲ್ ಆಗುತ್ತೆ, ಅಥವಾ ನಿಮ್ಮ ಮನೆಯವರಿಂದ ಅಥವಾ ನಿಮ್ಮ ವೈಫಿಂದ, ಹಸ್ಬೆಂಡಿಂದ, ನಿಮ್ಮ ಫ್ಯಾಮ್ಲಿಯಿಂದ ಸ್ವಲ್ಪ ದಿನದ ಮಟ್ಟಿಗೆ ನೀವು ದೂರ ಇರಬೇಕಾಗುತ್ತೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ನೀವು ಡಿಸೈಡ್ ಮಾಡಿದ್ದೀರಾ, ಸೊ ನಿಮ್ಮ ಡ್ರೀಮ್ಸ್ ಕಡೆಗೆ ಹೋಗಬೇಕು ಅಂತ. ಬಟ್ ನಿಮಗೆ ನಿಮ್ಮ ಡ್ರೀಮ್ಸ್ ಮೇಲೆ ಭರವಸೆ ಇಲ್ಲ, ಸೊ ನಿಜ ಆಗುತ್ತೋ ಇಲ್ವೋ ಅಂತ, ಅದ್ರ ಮೇಲೆ ಫೇತ್ ಇಲ್ಲ ನಿಮಗೆ ಅಂತ ಹೇಳ್ಬೋದು. ಸೊ ಬಟ್ ನೀವು ಫ್ರೀ ವೀಲ್ ಇದ್ದೀರಾ, ಯಾವುದಾದ್ರೂ ಡಿಸಿಷನ್ನ ತೊಗೊಳ್ಬೋದು. ಸೊ ಅದೇ ಡಿಸಿಷನ್ ಅಂತ ಅಲ್ಲ, ಲೈಫ್ ಸೆಕ್ಯೂರಿಟಿ ನೋಡ್ಕೊಳ್ಳ ಅಥವಾ ನನ್ನ ಡ್ರೀಮ್ಸ್ ನೋಡ್ಕೊಳ್ಳ ಅಂತ ಅನ್ನಿಸ್ಬೋದು. ಒಂದು ಕನೆಕ್ಷನಲ್ಲಿ ನಿಮಗೆ 2 ಆಪ್ಷನ್ಸ್ ಬರುತ್ತೆ ಅಥವಾ ಆಲ್ರೆಡಿ ಇದ್ದಾರೆ ಲೈಫಲ್ಲಿ. ಸೊ ಈ ಕಡೆ ನಿಮಗೆ ಡ್ರೀಮ್ಸ್ ಮ್ಯಾನ್ ಆರ್ ಗರ್ಲ್ ಇದ್ದಾರೆ, ಈ ಕಡೆ ನಿಮ್ಮ ಲೈಫ್ ಸೆಕ್ಯೂರಿಟಿ ಆ್ಯಂಡ್ ವಿಸ್ಡಮ್ ಇದೆ. ಯಾವುದನ್ನು ಚೂಸ್ ಮಾಡ್ಕೊಳ್ಳಿ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಬಟ್ ನಿಮಗೆ ದೇವರ ಹತ್ರ ಪ್ರೇಯರ್ಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತು ಯಾವುದಾದ್ರೂ ಒಂದು ರೂಪದಲ್ಲಿ ಇಂಡಿಕೇಶನ್ಸ್ನ ಯಾವಾಗಲೂ ದೇವರು ನಿಮಗೆ ತೋರಿಸಿದ್ದಾನೆ, ಇನ್ನು ಮುಂದೆನೂ ತೋರಿಸ್ತಾನೆ ಅಂತ ಕೂಡ ಕಾರ್ಡ್ಸೇ ಹೇಳ್ತಾ ಇದೆ. 5th ಕಾರ್ಡ್ ಚಾರೆಟ್ ಕಾರ್ಡ್ ಬಂದಿದೆ. ಫಾರ್ವರ್ಡ್ ಮೂವಿಂಗ್ ಅಂತ ಹೇಳ್ತೀವಿ, ಎಲ್ಲೂ ನಿಂತ್ಕೊಳ್ಳಲ್ಲ. ಚಾರೆಟ್ ಕಾರ್ಡ್ ಬಂದರೆ ಒಂದು ವೆಹಿಕಲ್ ತೊಗೊಳ್ತೀರಾ, ಇಲ್ಲ 7th ಹೌಸ್ನ ನೋಡೋದಾದರೆ ನಾನು ತುಂಬ ಎಮೋಷ್ನಲ್ ಇದ್ದರೂ ಚಾರೆಟ್ ಕಾರ್ಡ್ ಬರುತ್ತೆ. ಎಮೋಷ್ನಲ್ ಇನ್ ಕನೆಕ್ಷನ್, ತುಂಬ ಜಗಳಗಳಾಗುತ್ತೆ, ಆರ್ಗ್ಯುಮೆಂಟ್ ಆಗುತ್ತೆ, ಮತ್ತೆ ಪ್ಯಾಚಪ್ ಆಗ್ತೀರಾ. ಏನೋ ಗೊತ್ತಿಲ್ಲ, ಅವ್ರ ಜೊತೆ ಇದ್ದರೆ ನಿಮಗೆ ಯಾವುದೇ ಲಾಭ ಇಲ್ಲ, ಏನೂ ಇಲ್ಲ, ಅಲ್ಲಿ ನೀವೇ ಎಮೋಷ್ನಲಿ ಡ್ರೈನ್ ಆಗ್ತೀರ. ಬಟ್ ಅವ್ರನ್ನ ಬಿಟ್ಟಿರೋ ಶಕ್ತಿ ನಿಮಗಿಲ್ಲ, ಏನೇ ಆಗಲಿ ಅವ್ರ ಜೊತೆನೇ ಇರಬೇಕು ಅಂತ ಅಂದ್ಕೊಳ್ತೀರ. ಬಟ್ ಈಗೋ ಪ್ರಾಬ್ಲಮ್, ಸಡನ್ನಾಗಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡಿಬಿಟ್ಟು ಎಲ್ಲಿಗೋ ಹೋಗ್ಬಿಡುತ್ತೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಆದಷ್ಟು ಜಗಳ ಆಡದೇ ಇರೋಂಗೆ ನೀವು ಕಾಪಾಡ್ಕೊಂಡ್ರೆ ನಿಮ್ಮ ರಿಲೇಷನ್ಶಿಪ್ ಗಟ್ಟಿಯಾಗಿರುತ್ತೆ ಅಂತ ಕಾರ್ಡ್ ಹೇಳುತ್ತೆ. 6th ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಸ್ಟೆಬಿಲಿಟಿ. ಸೊ ಲೈಕ್ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಬೋದು, ನೀವು ಏನಾದರೂ ತೊಗೊಳ್ಬೋದು ಅಂತ ನಾನು ಮುಂಚೆನೇ ಹೇಳಿದ್ದೀನಿ ಫಸ್ಟ್ ಕಾರ್ಡಲ್ಲಿ, ಏಸ್ ಆಫ್ ಪೆಂಟಿಕಲ್ಸಲ್ಲಿ.
ಸೊ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಫರ್ನಿಚರ್ ಆಗ್ಬೋದು, ಜ್ಯುವೆಲರಿ ಆಗ್ಬೋದು, ಆ ಥರ ಖರೀದಿ ಮಾಡ್ತೀರಾ. ಸೊ ಯಾರಿಗೋ ಆ್ಯನಿವರ್ಸ್ರಿ ಇರ್ಬೋದು, ನಿಮ್ಮ ಮದುವೆ ಆ್ಯನಿವರ್ಸ್ರಿ, ಸೊ ಯಾರ್ದಾದ್ರು ಬರ್ಡೇ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿಯಲ್ಲಿ ಮ್ಯಾರೇಜಸ್ ಇರ್ಬೋದು. ಸೊ ತುಂಬ ಶಾಪಿಂಗ್ ನೀವು ಮಾಡ್ತೀರಾ, ಆಲ್ರೆಡಿ ಮಾಡಿದ್ದೀರಾ, ನಿಮ್ಮದೇ ಮದುವೆ ಕೂಡ ಕೆಲವ್ರದ್ದು ಇರ್ಬೋದು ಅಂತ ಕಾರ್ಡ್ ಹೇಳುತ್ತೆ. 7th ಕಾರ್ಡ್ 4 ಆಫ್ ಕಪ್ಸ್ ಇದೆ. ಸೊ ಮುಂಚೆ 4 ಆಫ್ ಕಪ್ಸ್ ಅಂದರೆ ನಿಮ್ಮನ್ನು ಯಾರೋ ರಿಜೆಕ್ಟ್ ಮಾಡಿದ್ದಾರೆ. ಇವಾಗ ಏನಂದರೆ ಅವ್ರು ನಿಮಗೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಯಾವ ಥರ ಅಂದರೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಏನಿದೆ ಅವ್ರ ಮನಸ್ಸಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ನಿಮಗೆ ನೋವು ಹೇಳಿದ್ದಾರೆ, ಆದರೂ ಕೂಡ ಏನೋ ಮುಂಚೆ ಅವರು ನೋವು ಹೇಳಿಬಿಟ್ಟು ನಿಮ್ಮ ಜೊತೆ ಕಮ್ಯುನಿಕೇಷನ್ ಸ್ಟಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ದೆ ವೆಂಟ್ ಕೋಲ್ಡ್ ಅಂತ ಹೇಳ್ತಾ ಇದೆ. ಸೊ ಬಟ್ ಇವಾಗ ಅವ್ರು ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ 8 ಕಾರ್ಡ್ 3 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಗೆ ಅನಿಸುತ್ತೆ ಅವ್ರು ನನ್ನ ಜೊತೆನೇ ಈ ಥರ ನಡ್ಕೊಳ್ತಾರ ಅಥವಾ ಬೇರೆ ಎಲ್ಲರ ಜೊತೆನೂ ಈ ಥರನೇ ಇರ್ತಾರ ಫ್ರೆಂಡ್ಲಿ ಅಂತ ಕನ್ಫ್ಯೂಷನ್ಸಲ್ಲಿ ಇರ್ತೀರ ಆ ಥರ ವ್ಯಕ್ತಿ. ಸೊ ಮುಂಚೆ ರಿಜೆಕ್ಟ್ ಮಾಡಿರೋ ವ್ಯಕ್ತಿ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. 9th ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ನಿಮಗೆ ಅವರಿಂದ ರಿಜೆಕ್ಟ್ ಮಾಡಿರೋ ವ್ಯಕ್ತಿಯಿಂದ ಅಥವಾ ಅದರ್ ಪರ್ಸನ್ನಿಂದ ತುಂಬ ದಿನ ಆಯಿತು ಯಾವುದೇ ಮೆಸೇಜ್, ಕಾಲ್, ಟೆಕ್ಸ್ಟ್ ಬಂದಿಲ್ಲ. ಸೊ ಒಂದು ಮೆಸೇಜ್ ಬರಲಿ, ಕಾಲ್ ಬರಲಿ. ಸೊ ಆಲ್ರೆಡಿ ಅರ್ಧ ಮೆಸೇಜ್ನ ಟೈಪ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತೀರಾ, ನೀವು ಸೆಂಡ್ ಮಾಡಲ್ಲ. ಸೊ ನಾನೇ ಯಾಕೆ ಮಾಡಲಿ ಅಂತ. ಸೊ ಏನೋ ನಿಮ್ಮ ಲಾಸ್ಟ್ ಡಿಸಿಷನ್ ಕೇಳಬೇಕಿದೆ, ನಿಮ್ಮ ಮದುವೆ ಫಿಕ್ಸ್ ಆಗಬೇಕಿದೆ. ಸೊ ಎಸ್ ಹೇಳಬೇಕಿದೆ. ಒಂದು ಮಾತು ಅವ್ರನ್ನ ಕೇಳಿಬಿಡಲ್ಲ. ಆಲ್ರೆಡಿ ನೀವು ಪ್ರಪೋಸ್ ಮಾಡಿರ್ಬೋದು, ಅವ್ರಿಗೆ ಎಸ್ ನೋ ಏನೂ ಹೇಳಿರ್ಲಿಕ್ಕಿಲ್ಲ. ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ಬಿಟ್ಟು ಯಾವುದೇ ಅವ್ರಿಗೊಂದು ಮಾತು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ನೀವು ರೆಡಿ ಆಗಿದ್ದೀರಾ ಸೆಟಲ್ ಆಗೋಕ್ಕೆ. ಬಟ್ ಏನೋ ಅವ್ರು ನಿಮ್ಮ ಎಕ್ಸ್ ಅಂತ ಆಗಲಿ ಏನೋ ಅವ್ರಿಗೊಂದು ಮಾತು ತಿಳಿಸ್ಬಿಡೋಣ ಅನ್ನೋ ಲಾಸ್ಟ್ ಚಾನ್ಸಲ್ಲಿ, ಸೊ ಲಾಸ್ಟ್ ಮಿನಿಟಲ್ಲೂ ನೀವು ಇದನ್ನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ನೀವು ಅಥವಾ ನೀವು ಕ್ರಾಸ್ ವಾಚರ್ಸ್ ಇವ್ರ ಜೊತೆ ಕನೆಕ್ಟ್ ಆಗಿರೋ ವ್ಯಕ್ತಿಗಳು ಕೂಡ ಆಗಿರ್ಬೋದು. 10th ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸೊ ಕೆಲವ್ರಿಗೆ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿರೋರು ಯಾವಾಗಲೂ ಹೇಳ್ತಾರೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಸೊ ಯಾವ ಥರ ಫೀಲಿಂಗ್ಸ್ ಅಂತ ಗೊತ್ತಿಲ್ಲ. ಮೇ ಬಿ ನೀವು ಹೇಳ್ಬೋದು ಅದರ್ ಪರ್ಸನ್ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಸೊ ಅವರು ಯಾವುದನ್ನೂ ಕರೆಕ್ಟಾಗಿ ದೃಢವಾಗಿ ಹೇಳಕ್ಕೆ ತಯಾರಿಲ್ಲ. ಸೊ ಫೀಲಿಂಗ್ಸ್ ಇದೆ, ನಿಮ್ಮ ಜೊತೆ ಇರ್ತೀನಿ, ಒಂದು ಸ್ಟೆಪ್ ಮುಂದೆ ಹೋಗ್ತೀನಿ, ರಿಲೇಷನ್ಶಿಪ್ಪಲ್ಲಿ ಇರೋಣ ಅಂತ ಹೇಳೋಕ್ಕೂ ರೆಡಿ ಇಲ್ಲ. ಸೊ ಮೇ ಬಿ ಆ ಪರ್ಸನ್ಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅಥವಾ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಗೊತ್ತಿಲ್ಲ. ಇನ್ನೂ ಕೆಲವರಿಗೆ ನಾನು ಅವ್ರಿಗೆ ಹೇಳ್ತೀನಿ, ಆಲ್ರೆಡಿ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇರ್ಬೋದು ನೀವು, ಎಂಗೇಜ್ಮೆಂಟ್ ಬ್ರೇಕ್ ಆಗಿರ್ಬೋದು ಕೆಲವರಿಗೆ. ಯಾಕಂದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಮತ್ತು 4 ಆಫ್ ಕಪ್ಸ್ 3 ಆಫ್ ಕಪ್ಸ್ ಬಂದಿದ್ರೆ 3 ಆದಮೇಲೆ 4 ಆದಮೇಲೆ 3 ಬಂದಿದ್ಮೇಲೆ 4 ಕಂಪ್ಲೀಟ್ ಆದಮೇಲೆ ಮತ್ತೆ 3 ಆಗಿದೆ. ನೀವು ಕಪಲ್ಸ್ ಇರೋರು ಮತ್ತೆ ಸಿಂಗಲ್ ಆಗಿದ್ದೀರಾ ಅಂತ ಅನಿಸುತ್ತೆ. ತುಂಬ ಕಷ್ಟ ಆಗಿರೋದು ಬಿಟ್ಬಿಡಿ, ಮುಂದಕ್ಕೆ ಹೋಗಿ ಅಂತ ನಾವು ತುಂಬ ಹೇಳ್ತೀವಿ. ಆದರೂ ಕೂಡ ಆ ಪರ್ಸನ್ ಮೇಲೆ ನಿಮ್ಗೊಂದು ಹೋಪ್ ಇದೆ ಅಂತ ಹೇಳುತ್ತೆ. ಸೊ ಖಂಡಿತವಾಗ್ಲೂ ಲಾ ಆಫ್ ಅಟ್ರಾಕ್ಷನ್ನ ನೀವು ಟ್ರೈ ಮಾಡಿ. ಯಾವ ಥರ ಅಂದರೆ ಆಲ್ರೆಡಿ ಆ ಪರ್ಸನ್ ನಿಮ್ಮ ಹತ್ತಿರ ಇದ್ದಾನೆ, ಅವ್ರ ಜೊತೆ ನೀವು ಸಂತೋಷದ ಟೈಮ್ನ ಕಳೀತಾ ಇದ್ದೀರಾ, ಅವ್ರು ನಿಮಗೆ ಕಾಲ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗಲ್ಲಿರಿ. ಖಂಡಿತ ಆ ವ್ಯಕ್ತಿ ನಿಮಗೆ ಕಾಲ್ ಬ್ಯಾಕ್ ಮಾಡೇ ಮಾಡ್ತಾರೆ. ಸೊ ಮೆಸೇಜ್ ಕೂಡ ಮಾಡೇ ಮಾಡ್ತಾರೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ನಿಮಗೆ ತುಂಬ ಟ್ರಾವೆಲ್ ಆಪರ್ಚುನಿಟೀಸ್ ನಿಮಗೆ ಸಿಗುತ್ತೆ. ಸೊ ಖಂಡಿತ ನಿಮ್ಗೆ ಅನಿಸ್ಬೋದು ನಾನು ಇರೋ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಲ್ಲ, ಪ್ಲೇಸಿಗೆ ಹೋಗಲ್ಲ ಅಂತ ಅನಿಸುತ್ತೆ. ಸೊ ನೀವಿರೋ ಜಾಗದಿಂದ ನೀವಿರೋ ಮನೆಯಿಂದ ಬೇರೆ ಕಡೆ ಹೋಗಿ ನೋಡಿ, ಹೊಸ ಜನಗಳ ಜೊತೆ ಬೆರೆತು ನೋಡಿ. ನಿಮಗೇನೋ ಹೊಸ ಆಪರ್ಚುನಿಟಿ, ಹೊಸ ಒಂದು ಬಾಗಿಲು ಓಪನ್ ಆಗುತ್ತೆ. ನಿಮ್ಮ ಲೈಫ್ ಹಿಂಗೂ ಇದೆಯಾ, ಇದೇ ಥರನೂ ಇರ್ತಾರ ಜನ ಅನ್ನೋ ಎಕ್ಸ್ಪೀರಿಯೆನ್ಸು ನೀವು ಮಾಡ್ತೀರಾ. ತುಂಬ ಮೂಡಿ ಆಗಿಬಿಡಿ. ಸೊ ನನಗೆ ಯಾರ ಜೊತೆನೂ ಮಾತಾಡಲ್ಲ, ನನ್ನ ಲೈಫ್ ಇಷ್ಟೇ, ಸೊ ಯಾವಾಗಲೂ ನನಗೆ ಕೆಟ್ಟದ್ದೇ ಆಗುತ್ತೆ, ಆ ಥರ ಯೋಚನೆ ಮಾಡೋದನ್ನು ಬಿಟ್ಬಿಡಿ ಅಂತ ಹೇಳುತ್ತೆ. ಆದಷ್ಟು ಹಣನ ಸೇವ್ ಮಾಡಿ ಅಂತ ಹೇಳ್ತೀನಿ. ಲವ್ಲೆಸ್ ರೀಡಿಂಗ್ ಆಗಿರ್ಬೋದು, ಬಟ್ ನಾನು ರೀಡಿಂಗಲ್ಲಿ ಏನು ಬರುತ್ತೆ ಅದನ್ನು ಹೇಳ್ತೀನಿ. ಯಾರನ್ನೋ ನಂಬ್ತಾ ಇದ್ದೀರಾ, ಸೊ ಆಲ್ರೆಡಿ ದುಡ್ಡು ಕೊಟ್ಟಿದ್ದೀರಾ, ಸೊ ಇವಾಗಲೂ ದುಡ್ಡು ಕೊಡ್ತಾ ಇದ್ದೀರಾ, ನನ್ನ ಕಣ್ಮುಂದೆ ಬರ್ತಾ ಇದೆ ಅದು. ಸೊ ಸ್ಟಾಪ್ ಗಿವಿಂಗ್ ದೆಮ್ ಅಂತ ನಾನು ಹೇಳ್ತೀನಿ. ನಿಮ್ಮನ್ನು ಬರೀ ದುಡ್ಡಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಅವ್ರು ತುಂಬ ಒಳ್ಳೆ ವ್ಯಕ್ತಿನೂ ಆಗಿರ್ಬೋದು, ಬಟ್ ಅದೇ ದುಡ್ಡಿನ ವಿಷಯಕ್ಕೆ ಫ್ಯೂಚರಲ್ಲಿ ನಿಮಗೆ ಮನಸ್ತಾಪಗಳು ಬರ್ಬೋದು. ಸೊ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿಬಿಟ್ಟು ಹಿಂದಕ್ಕೆ ಸರ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ನನ್ನ ಹತ್ರ ಇದೆ, ನಾನು ಸಹಾಯ ಮಾಡ್ತೀನಿ ಅಂದ್ಕೊಳ್ಬೇಡಿ. ಬೇರೆ ಯಾವುದೋ ರೂಪದಲ್ಲಿ ಅವ್ರಿಗೆ ದುಡ್ಡು ಸಿಗುತ್ತೆ, ನೀವು ಒಬ್ಬರೇ ಇಲ್ಲ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಅವ್ರಿಗೆ ಹೆಲ್ಪ್ ಮಾಡೋದು. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ.
ಟ್ರಾವೆಲ್ ಮಾಡೋರ್ಗು ಸಿಂಗಲ್ ಆಗಿ ವೆಹಿಕಲ್ಸ್ ಡ್ರೈವ್ ಮಾಡೋರ್ಗು ಸ್ವಲ್ಪ ಕೇರ್ಫುಲ್ ಆಗಿರಿ.